ಬೆಂಗಳೂರಿನಲ್ಲಿ ಎಸ್ಐಟಿ ಮೀಟಿಂಗ್. ಬುರುಡೆ ಕೇಸ್ ತನಿಖೆ ನಡೆಸಿದಂತಹ ಎಸ್ಐಟಿ ತನಿಖೆ ಮುಂದೇನು ಮಾಡಬೇಕು? ಬೆಂಗಳೂರಿನಲ್ಲಿ ಎಸ್ಐಟಿ ಮೀಟಿಂಗ್. ಬುರುಡೆ ಕೇಸ್ ತನಿಖೆ ನಡೆಸಿದಂತಹ ಎಸ್ಐಟಿ ತನಿಖೆ ಮುಂದೇನು ಮಾಡಬೇಕು, ಯಾವ ರೀತಿ ಹೆಜ್ಜೆಯನ್ನ ಇಡಬೇಕು ಎನ್ನುವಂತಹ ಚರ್ಚೆ ಪ್ರಕರಣಕ್ಕೆ ಮೇಲಿಂದ ಮೇಲೆ ಸಿಗ್ತಾ ಇದೆ ಟ್ವಿಸ್ಟ್. ಹೀಗಾಗಿ ಎಚ್ಚರಿಕೆ ಹೆಜ್ಜೆಗೆ ಎಸ್ಐಟಿ ಸಭೆ ಬಳಿಕವೇ ತನಿಖೆಯ ಮುಂದಿನ ಹೆಜ್ಜೆ. ಎಸ್ ವೀಕ್ಷಕರೇ, ಎಸ್ಐಟಿ ತನಿಖಾ ತಂಡಕ್ಕೆ ಒಂದು ವಿಚಾರ ಇದ್ದೇ ಇರುತ್ತೆ. ತಮ್ಮ ಮಿತಿ ಏನು ಅನ್ನೋದನ್ನ ಎಸ್ಐಟಿ ತನಿಖಾ ತಂಡ ಯೋಚನೆ ಮಾಡಿರುತ್ತೆ. ತಮ್ಮನ್ನ ರಚನೆ ಮಾಡಿರುವಂತಹ ಉದ್ದೇಶ ಅಂದರೆ ಕರ್ನಾಟಕ ಸರ್ಕಾರ, ಸಿದ್ದು ಸರ್ಕಾರ ಯಾವ ಕಾರಣಕ್ಕೆ ಎಸ್ಐಟಿ ತನಿಖಾ ತಂಡವನ್ನ ರಚನೆ ಮಾಡ್ತು ಅಂತ ಹೇಳಿ ನಾವು ಮತ್ತೆ ಮತ್ತೆ ಯೋಚನೆ ಮಾಡಬೇಕಾಗತ್ತೆ. ಚಿನ್ನಯ್ಯ ತಲೆಬುರುಡೆ ಹಿಡ್ಕೊಂಡು ಬರ್ತಾನೆ, ಕೋರ್ಟ್ಗೆ ಹೋಗ್ತಾನೆ, ಅವನ ಹಿನ್ನೆಲೆ ಹಾಗೂ ಅವನು ಹೌದಾ, ಸಾಕ್ಷಿಗಳು ಇಟ್ಕೊಂಡಿದ್ದು ಹೌದಾ, ಹೂತಾಕಿದ ಹೌದಾ, ಅದನ್ನ ಪರಿಶೀಲನೆ ಮಾಡಿ ಅದರ ಹಿಂದಿರುವಂತಹ ಕಾರಣದ ಕೈಗಳನ್ನ ಮುಂದೆ ತರುವಂತಹ ಕೆಲಸ ಎಸ್ಐಟಿ ತನಿಖಾ ತಂಡದಾಗಿರುತ್ತೆ. ಎಸ್ಐಟಿ ತನಿಖಾ ತಂಡವನ್ನು ಅದೇ ಕಾರಣಕ್ಕೆ ರಚನೆ ಮಾಡಿರಲಾಗುತ್ತೆ. ತದಾದ ನಂತರ ಬುರುಡೆ ಗ್ಯಾಂಗ್ ಒಬ್ಬೊಬ್ಬರೇ ಸಿಕ್ಕಾಕೊಳ್ತಾ ಬರ್ತಾ ಹೋಗ್ತಾರೆ. ಈ ಭೀಮಾ ಅಂತ ಹೇಳಿ ಕರೆಸಿಕೊಂಡಿರುವಂತಹ ಚಿನ್ನಯ್ಯ ಏನಿರ್ತಾನೆ ಅವನ ಅಸಲಿಯತ್ತು ಹೊರಗಡೆ ಬರುತ್ತೆ. ಈಗ ಎಸ್ಐಟಿ ತನಿಖಾ ತಂಡ ಮೀಟಿಂಗ್ ಮಾಡ್ತಾ ಕೂತ್ಕೊಂಡಿದೆ. ಅಗದಷ್ಟು ಬಗದಷ್ಟು ಹೆಣಗಳ ರಾಶಿ ಸಿಗುತ್ತೆ ಅಂತ ಅನ್ಕೊಂಡಿದ್ದಾಗ ಈಗ ಅಗೆದಷ್ಟು ಬಗದಷ್ಟು ಚಿನ್ನಯ್ಯನ ಜೊತೆಗಿರುವಂತವರ ಸಹಪಾಠಿಗಳದ್ದು ಕತೆ ಹೊರಗೆ ಬರ್ತಾ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಎಸ್ಐಟಿ ತನಿಖಾ ತಂಡ ಮುಂದಿನ ಹೆಜ್ಜೆ ಏನಿಡುತ್ತೆ ಅನ್ನೋದೇ ಈಗ ಚರ್ಚೆ ಆಗಿದೆ. ಚಿನ್ನಯ್ಯ ಈಗ ಜೈಲಲ್ಲಿದ್ದಾರೆ. ಬುರುಡೆ ಗ್ಯಾಂಗ್ನ ಸದಸ್ಯರು ಪೊಲೀಸ್ ಸ್ಟೇಷನ್ಗೆ ಬರೋದು, ಎಸ್ಐಟಿ ತನಿಖಾ ತಂಡಕ್ಕೆ ಬರೋದು, ವಿಚಾರಣೆ ಮಾಡ್ತಾರವರು, ವಿಚಾರಣೆ ಮಾಡಿಸ್ಕೊಳ್ಳೋದು, ಹೋಗೋದು ಮಾಡ್ತಿದ್ದಾರೆ. ವಿಠಲ್ ಗೌಡ್ರ ಅಂತೂ ಕೇಳೋದೇ ಬೇಡಪ್ಪ. ಅವ್ರಿಗೆ ಎಂತೆಂಥ ಸ್ಪಾಟಲ್ಲಿ ಎಲ್ಲೆಲ್ಲಿ ಯಾವ ರೀತಿಯಾಗಿ ಯಾವ ಸ್ಥಿತಿಯಲ್ಲಿ ಹೆಣ ಸಿಗುತ್ತೆ ಅಂತ ಮೊದಲೇ ಮೋಸ್ಟ್ಲಿ ಭವಿಷ್ಯ ಗೊತ್ತಿರುತ್ತೆ ಅನ್ಸುತ್ತೆ. ಅಲ್ಲಿವರೆಗೆ ಕರ್ಕೊಂಡು ಹೋಗ್ತಾರೆ, ಇಂತಿಂಥ ಜಾಗದಲ್ಲೇ ಸುಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ ಅಂತ ಹೇಳಿ ಬಂಗ್ಲೆಗುಡ್ಡದಲ್ಲಿ ಹೋಗಿ ತೋರಿಸ್ತಾ ಇದ್ದಾರೆ. ಅಲ್ಲ ಸರ್, ಕುರಿನ ಚಿನ್ನಯ್ಯನ್ ಮಾಡೋದಕ್ಕಿಂತ ಯಾರು ಬೇರೆಯವ್ರು ಬಂದಿದ್ರು ಒಂಚೂರು ಕ್ಲಾರಿಟಿಯಾಗಿ ಎಲ್ಲೆಲ್ಲಿ ಹೂತಿದ್ರು ಅಂತ ಹೇಳ್ತಿದ್ರಲ್ವಾ. ಅದೇನೇ ಇರ್ಲಿ ಬಿಡಿ, ಅದು ಒಂದೊಂದೇ ವಿಚಾರಗಳನ್ನ ಹೊರಗೆ ತೆಗಿಬೇಕಾಗಿದೆ. ಈಗ ಎಸ್ಐಟಿ ಮುಂದಿನ ಹೆಜ್ಜೆ ಏನು ಅನ್ನೋದೇ ಪ್ರಶ್ನಾರ್ಥಕವಾಗಿದೆ. ಅತಿ ಶೀಘ್ರದಲ್ಲಿ ಈ ವಿಚಾರಗಳು ಕೂಡ ಹೊರಗೆ ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.